ಭ್ರಷ್ಟ ಅಧಿಕಾರಿ ಎಚ್.ಎಂ. ಜನಾರ್ದನ್ನ ಮತ್ತಷ್ಟು ಅಕ್ರಮಗಳು ಬಯಲಾಗ್ತಾ ಇದ್ದಾವೆ. ಲೋಕ ರೇಡ್ ಬೆನ್ನಲ್ಲೇ ಒಂದೊಂದೇ ಅಕ್ರಮ ಈಗ ಬಯಲಾಗ್ತಾ ಇದೆ. KREIS ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿರುವಂತಹ ಜನಾರ್ದನ್ ಹೋದಲ್ಲೆಲ್ಲ ಅಕ್ರಮವನ್ನ ಮಾಡಿದ್ದಾರೆ. ಭ್ರಷ್ಟಾಚಾರ, ಲೂಟಿ ಇವರ ಕಾಯಕವೇ ಇದಾಗ್ಬಿಟ್ಟಿದೆ. ಭ್ರಷ್ಟಾಚಾರ ಗೊತ್ತಿದ್ರೂ ಸಚಿವರೇ ಸೈಲೆಂಟ್ ಆಗಿದ್ದಾರೆ. ಭ್ರಷ್ಟ ಅಧಿಕಾರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರಾ ಮಹಾದೇವಪ್ಪ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಏನು ಅಂದ್ರೆ, ದೊಡ್ಡವರ ಸಾಥಿಲ್ದೇನೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ಉನ್ನತ ಹುದ್ದೆಯನ್ನು ಅಲಂಕರಿಸಿ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ. ಲೋಕ ದಾಳಿಯ ಸಂದರ್ಭದಲ್ಲಿ ಆದಾಯ ಮೀರಿದ ಆಸ್ತಿ ಗಳಿಕೆ ಪತ್ತೆಯಾಗಿದೆ. ನೀವೇನೋ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದಾರಲ್ಲ, ಲೋಕಾಯುಕ್ತ ಅಧಿಕಾರಿಗಳು ಈ ಜನಾರ್ದನ್ ಮನೆ ಮೇಲೆ ದಾಳಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಜನಾರ್ದನ್ನ ಅಸಲಿಯತ್ತು, ಅವನ ಮನೆಯಲ್ಲಿ ಸಿಕ್ಕಿರುವಂತಹ ಕೋಟಿ ಕೋಟಿ ಹಣ, ಚಿನ್ನಾಭರಣ, ಆಸ್ತಿ ಪತ್ರಗಳು, ಜೊತೆಗೆ ಯಾವ್ಯಾವ ಏರಿಯಾದಲ್ಲಿ ಮನೆಗಳನ್ನು ಮಾಡಿದ್ದಾರೆ ಅಂತ ಕೇಳಿದ್ರೆ ನಿಮಗೂ ಶಾಕ್ ಆಗುತ್ತೆ. ನಾವೆಲ್ಲ ಒಂದು ಮನೆ ಮಾಡಿದ್ರೆ ಸಾಕಪ್ಪ ಬೆಂಗಳೂರಲ್ಲಿ ಅಂದ್ಕೊಂಡಿರ್ತೀವಿ, ಅಥವಾ ಮೈಸೂರಿನಲ್ಲಿ ಒಂದು ಮನೆ ಮಾಡಿದ್ರೆ ಸಾಕು ಇಡೀ ಜೀವನದ ಸಾಧನೆ ಅಂದ್ಕೊಂಡಿರ್ತಾರೆ ಬಹಳಷ್ಟು ಜನ. ಆದರೆ ಈ ವ್ಯಕ್ತಿ ಹೊಸದಾಗಿ ಮನೆಗಳನ್ನು ಮಾಡೋದು, ಸೈಟ್ಗಳನ್ನು ಮಾಡೋದೇ ಕಾಯಕ ಮಾಡ್ಕೊಂಡು ಬಿಟ್ಟಿದ್ದ. ಕೇವಲ ಸೈಟ್ಗಳು ತಗೊಂಡು ಮನೆ ಕಟ್ಟೋದಷ್ಟೇ ಅಲ್ಲ, ಮನೆಯಲ್ಲಿ ಕೋಟಿ ಕೋಟಿ ಹಣ, ಜೊತೆಗೆ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ, ಹಲವು ಎಕರೆ ಜಮೀನುಗಳನ್ನು ಪರ್ಚೇಸ್ ಮಾಡಿದ್ದಾನೆ. ಜೊತೆಗೆ ಯಾವ ಮಟ್ಟಿಗೆ ಹಣವನ್ನು ಲೂಟಿ ಮಾಡಿದ್ದಾರೆ ಅಂದರೆ, ಲೋಕದಾಳಿಯ ಸಂದರ್ಭದಲ್ಲಿ ಎಲ್ಲೆಲ್ಲಿ ಭೂಮಿಯನ್ನು ಖರೀದಿ ಮಾಡಲಾಗಿದೆ, ಕೃಷಿ ಭೂಮಿ ಎಷ್ಟು, ಯಾವೆಲ್ಲ ಜಿಲ್ಲೆಗಳಲ್ಲಿ, ಯಾವುದೋ ಒಂದು ಪ್ರದೇಶದಲ್ಲ, ಯಾವೆಲ್ಲ ಜಿಲ್ಲೆಗಳಲ್ಲಿ ಕೃಷಿ ಭೂಮಿಯನ್ನು ಪರ್ಚೇಸ್ ಮಾಡಲಾಗಿದೆ, ಯಾವೆಲ್ಲ ಊರುಗಳಲ್ಲಿ ಮನೆಗಳನ್ನು ಖರೀದಿ ಮಾಡಲಾಗಿದೆ, ಅದೆಲ್ಲ ನೋಡಿದ್ರೆ ಎಂಥವರಿಗೂ ಸಹ ಶಾಕ್ ಆಗುತ್ತೆ. ಆರಂಭಿಕ ಹಂತಗಳಲ್ಲಿ ಇವರು ಕೆರಿಯರ್ನ ಸ್ಟಾರ್ಟ್ ಮಾಡಿದ್ದು, ಇವರು ಮೂಲತಃ ಹೇಳಕ್ಕೆ ಹೋದರೆ ನಾಲ್ಮಂಗಲ ತಾಲೂಕಿನ ನಿವಾಸಿ ಆಗಿರ್ತಾರೆ ಜನಾರ್ದನ್. ಅದಾದ ಮೇಲೆ KRIS ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ಸೇವೆಯನ್ನು ಸಲ್ಲಿಸ್ತಾರೆ. ಅದಾದ ಮೇಲೆ ಸರ್ಕಾರಿ ಇಲಾಖೆಯಲ್ಲಿ ಆರಂಭದಲ್ಲೇ ಅಕ್ರಮವಾಗಿರುವಂತಹ ವಿಚಾರ ಬೆಳಕಿಗೆ ಬರುತ್ತೆ. ಏನು ಹಾಗಾದ್ರೆ ಲೋಕದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿದೆ ಅಂತ ನೋಡ್ತಾ ಹೋದ್ರೆ, ಒಂದು ನಾಗಮಂಗಲ ತಾಲೂಕಿನ ಹೊನಕೆರೆಯಲ್ಲಿ 7.38 ಎಕರೆ ಜಮೀನು ಏನಂದ್ರೆ ಪತ್ತೆ ಆಗುತ್ತೆ. ಸೋಮನಹಳ್ಳಿಯಲ್ಲಿ 1.04 ಎಕರೆ ಕೃಷಿ ಭೂಮಿ ಹೊಂದಿರುವಂತಹ ಜನಾರ್ದನ್, ಚಿತ್ರದುರ್ಗದ ಚಳ್ಳಕೆರೆ ಮತ್ತು ಹಿರಿಯೂರಿನಲ್ಲಿ 25 ಎಕರೆ ಜಮೀನು, ಅದರ ಜೊತೆಗೆ ಮಂಡ್ಯದ ಸ್ವರ್ಣಸಂದ್ರದಲ್ಲಿ ಒಂದು ಮನೆ, ಹೊಸಕೆರೆ ಹಳ್ಳಿಯಲ್ಲಿ ಒಂದು ಮನೆ, ಮೈಸೂರಿನ ಸರಸ್ವತಿಪುರಂನಲ್ಲಿ ಒಂದು ಮನೆ, ಸಿದ್ಧಾರ್ಥ ನಗರದಲ್ಲಿ ಒಂದು ಮನೆ, ಮೈಸೂರಿನ ಲಲಿತಾದ್ರಿಪುರದಲ್ಲಿ ಒಂದು ಸೈಟ್, RT ನಗರದಲ್ಲಿ ಒಂದು ಸೈಟ್, ಅದರ ಜೊತೆಗೆ ಒಂದು ಇನೋವಾ ಕಾರು. ಮನೆಯಲ್ಲಿ ದಾಳಿ ಮಾಡಿರುವಂತಹ ಸಂದರ್ಭದಲ್ಲಿ 1.7 ಕೋಟಿ ರೂಪಾಯಿ ನಗದು ಪತ್ತೆ ಆಗುತ್ತೆ. ಇಷ್ಟೆಲ್ಲ ಆಸ್ತಿ ಪತ್ತೆ ಆಗಿರುವಂಥದ್ದು ಲೋಕಾಯುಕ್ತರು ದಾಳಿ ಮಾಡಿರುವಂತಹ ಸಂದರ್ಭದಲ್ಲಿ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ರಘುಪಾಲ್ ಕೊಡ್ತಾರೆ. ರಘುಪಾಲ್, ಈ ಜನಾರ್ದನ್ ಅವರ ಕರ್ಮಕಾಂಡ, ನೇಮಕಾತಿಯಲ್ಲಿ ಅಕ್ರಮ, ಜೊತೆಗೆ ಟೆಂಡರ್ ಅಲ್ಲಿ ಕೊಡುವಂತಹ ಸಂದರ್ಭದಲ್ಲಿ ಅಕ್ರಮ, ಇವರ ಇಡೀ ಬಂಡವಾಳವನ್ನ ಬಿಚ್ಚಿಡೋದಾದ್ರೆ ಜಗದೀಶ್, ಎಚ್.ಎಂ. ಜನಾರ್ದನ್ ಕಳೆದ 4 ದಿನಗಳ ಹಿಂದಷ್ಟೇ ಲೋಕಾಯುಕ್ತ ದಾಳಿ ಆಗಿತ್ತು. ಆ ದಾಳಿ ಆಗೋವರೆಗೂ ಕೂಡ ರಾಜ್ಯದ ಜನತೆಗೆ ಈ ಎಚ್.ಎಂ. ಜನಾರ್ದನ್ ಯಾರು, ಈತ ಮಾಡಿರುವಂತಹ ಅಕ್ರಮಗಳು, ಭ್ರಷ್ಟಾಚಾರ ಏನು ಅನ್ನೋ ಬಗ್ಗೆ ಸಾಕಷ್ಟು ಮಾಹಿತಿ ಗೊತ್ತಿರಲಿಲ್ಲ. ಅಂದ್ರೆ ಆಯಾ ಇಲಾಖೆಗಳಲ್ಲಿದ್ದಂತಹ ಅಧಿಕಾರಿಗಳಿಗೆ, ಆತರ ಸುತ್ತಮುತ್ತ ಇದ್ದಂತಹ ಜನರಿಗಷ್ಟೇ ಈತನ ಅಕ್ರಮಗಳು, ಭ್ರಷ್ಟಾಚಾರ ಗೊತ್ತಿತ್ತು. ಆದ್ರೆ ಯಾವಾಗ ಲೋಕಾಯುಕ್ತ ದಾಳಿ ಆಗುತ್ತೆ, ಆ ಸಂದರ್ಭದಲ್ಲಿ ಈ ಎಚ್.ಎಂ. ಜನಾರ್ದನ್ ಮಾಡಿರುವಂತಹ ಅಕ್ರಮಗಳು, ಜೊತೆಗೆ ಆದಾಯ ಮೀರಿದಂತಹ ಆಸ್ತಿ, ಜೊತೆಗೆ ಈತ ಹೋದಲ್ಲೆಲ್ಲ ಎಲ್ಲಾ ಇಲಾಖೆಗಳಲ್ಲಿ ಮಾಡಿರುವಂತಹ ಲೂಟಿಗೆ ಸಂಬಂಧಪಟ್ಟಂತಹ ಎಲ್ಲ ಆಸ್ತಿಗಳು ಕೂಡ ಬಟಾ ಬಯಲಾಗೋಯ್ತು. ಲೋಕಾಯುಕ್ತ ಅಧಿಕಾರಿಗಳು ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಎಚ್.ಎಂ. ಜನಾರ್ದನ್ ಏನಿದ್ದಾನೆ, ಈತ ಎಇಯಿಂದ SC ವರೆಗೂ ಬೆಳೆದು ಬಂದ ರೀತಿ ನೋಡ್ತಾ ಇದ್ರೆ ಈತ ಹೋದಲ್ಲೆಲ್ಲ ಅಕ್ರಮಗಳನ್ನು ನಡೆಸಿದ್ದಾನೆ, ಭ್ರಷ್ಟಾಚಾರ ಮಾಡಿರುವಂತದ್ದು. ಯಾಕಂದ್ರೆ ಈತನ ನೇಮಕಾತಿ ಏನಿದೆ, ಈ ನೇಮಕಾತಿ ಕೂಡ ಅಕ್ರಮವಾಗಿದೆ. ಜೊತೆಗೆ ಈತ ನೇಮಕಾತಿ ಕೂಡ
ಸರ್ಕಾರಿ ಇಲಾಖೆಗಳಲ್ಲಿ ಹುದ್ದೆ ಸಲ್ಲಿಸ್ತಿರುವಂತಹ ಏನು ನೇಮಕಾತಿ ಇದೆ ಅದು ಕೂಡ ಅಕ್ರಮ ಅಂತ ಕೋರ್ಟಲ್ಲಿ ಕೇಸ್ ಕೂಡ ದಾಖಲಾಗಿರುವಂತದ್ದು. ಯಾಕಂದ್ರೆ ಈಗ ಪ್ರಸ್ತುತ ಆತ ಕಾರ್ಯನಿರ್ವಹಿಸ್ತಿರುವಂತದ್ದು ಕ್ರೈಸ್ ಇಲಾಖೆಯಲ್ಲಿ, ಅಂದ್ರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಇಲಾಖೆಯಲ್ಲಿ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ನೇಮಕ ಆಗಿ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಿರುವಂತದ್ದು. ಅಲ್ಲಿ ಕೆಲಸ ಮಾಡಬೇಕಾದ್ರೂ ಕೂಡ ಈತನ ವಿರುದ್ಧ ಸಾಕಷ್ಟು ಭ್ರಷ್ಟಾಚಾರ ಆರೋಪಗಳು ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಇಲಾಖೆಗಳಲ್ಲಿ ಜೊತೆಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಈತನ ವಿರುದ್ಧ ದೂರು ದಾಖಲಾಗಿತ್ತು. ದೂರಿನ ಅನ್ವಯ ಲೋಕಾಯುಕ್ತ ಅಧಿಕಾರಿಗಳು ಈತನ ವಿರುದ್ಧ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಈತ ಮಾಡಿರುವಂತಹ ಎಲ್ಲಾ ಕರ್ಮಕಾಂಡಗಳು, ಅಕ್ರಮಗಳು, ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ವಿಚಾರಗಳು ಕೂಡ ಬಟಾಬಲಾಯಿತು. ಈತ 2003ರಲ್ಲಿ ಅಂದ್ರೆ ಈತ ನೇಮಕಾತಿ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಯಾವ ರೀತಿಯಾಗಿ PWD ಡಿಪಾರ್ಟ್ಮೆಂಟ್ಗೆ ಈತ ಜಾಯಿನ್ ಆಗ್ತಾನೆ ಅಂತ ಹೇಳಿ. ಮುಂಚೆ ಈತ ಕೆಲಸ ಮಾಡ್ತಾ ಇದ್ದಿದ್ದು ಒಂದು ಭೂ ನಿಗಮ ಇಲಾಖೆ ಏನಿದೆ, ಭೂ ಸೇನಾ ನಿಗಮ ಇಲಾಖೆನಲ್ಲಿ ಈತ ಒಂದು ಗ್ರೇಡ್ 1 ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ 2003ರಲ್ಲಿ. ಅಂದ್ರೆ ಇಲಾಖೆನಲ್ಲಿ ಒಂದು ಪರೀಕ್ಷೆಯನ್ನು ಬರೆದು AEE ಪೋಸ್ಟ್ಗೆ ಒಂದು ಪರೀಕ್ಷೆಯನ್ನು ಬರೀತಾನೆ. PWDಗೆ ಆತ ಪರೀಕ್ಷೆ ಬರೆದು ನೇಮಕ ಆಗ್ತಾನೆ. ಆದ್ರೆ ಈ ನೇಮಕ ಆಗುವಂತಹ ಸಂದರ್ಭದಲ್ಲಿ ಕರ್ನಾಟಕ ಭೂ ಸೇನಾ ನಿಗಮ ನಿಯಮಿತ ಈ ಒಂದು ಇಲಾಖೆ ಏನಿದೆ ಆ ಇಲಾಖೆಗೆ ರಾಜೀನಾಮೆಯನ್ನು ಕೊಟ್ಟ ನಂತರವಷ್ಟೇ PWD ಡಿಪಾರ್ಟ್ಮೆಂಟ್ ಅಲ್ಲಿ AEE ಆಗಿ ಈತ ಹುದ್ದೆಯನ್ನು ಅಲಂಕರಿಸಬೇಕಾಗಿತ್ತು. ಆದ್ರೆ ಈತ ಏನ್ ಮಾಡ್ತಾನೆ 2003 ಜೂನ್ನಲ್ಲಿ PWD ಜಲಸಂಪನ್ಮೂಲ ಇಲಾಖೆಯಲ್ಲಿ AEE ಆಗಿ ಈತ ಪೋಸ್ಟ್ ಅನ್ನು ತೆಗೆದುಕೊಳ್ತಾನೆ. ಆದ್ರೆ ಈತ ಈ ಹಿಂದೆ ಕೆಲಸ ಮಾಡ್ತಾ ಇದ್ದಂತ ಭೂಸೇನಾ ನಿಗಮ ನಿಯಮಿತಕ್ಕೆ 2004 ಏಪ್ರಿಲ್ನಲ್ಲಿ ರಾಜೀನಾಮೆ ಕೊಟ್ಟಿದ್ದಾನೆ. ಅಂದ್ರೆ 10 ತಿಂಗಳ ನಂತರ ಈ ಹಿಂದೆ ಕೆಲಸ ಮಾಡ್ತಿದ್ದಂತ ಇಲಾಖೆಗೆ ರಾಜೀನಾಮೆ ಕೊಟ್ಟಿದ್ದು ಯಾವ ರೀತಿ ಸಾಧ್ಯ ಆಯಿತು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಈಗ ಮಾಡಬೇಕಾಗುತ್ತೆ. ಜೊತೆಗೆ ಈತ ನೇಮಕಾತಿಯ ಅಕ್ರಮ ಅಂತೇಳಿ ಬಹಳಷ್ಟು ಜನ ಹತ್ತಿರದಿಂದ ನೋಡಿರೋರು ಕೂಡ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿರುವಂತದ್ದು. ಸರ್ಕಾರ ಏನಾದರೂ ಸೂಕ್ತ ತನಿಖೆಯನ್ನ ಮಾಡಿದ್ರೆ ಈತ ಅಕ್ರಮವಾಗಿ ನೇಮಕ ಮಾಡಿರುವಂತದ್ದು ಹುದ್ದೆ ಕೂಡ ಆತ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ಇದೆ. ಈತ ಸಾಕಷ್ಟು ಪ್ರಭಾವವನ್ನ 2003ರಿಂದಲೇ ಸಾಕಷ್ಟು ಪ್ರಭಾವವನ್ನು ಬಳಸಿ ಆ ಒಂದು ರಾಜೀನಾಮೆ ಸಲ್ಲಿಸಿರುವುದನ್ನ ಕೂಡ ಆತನ ಸರಿಪಡಿಸಿಕೊಂಡು ಹುದ್ದೆಯಲ್ಲಿ ಮುಂದುವರೆಸಿಕೊಂಡು ಬಂದಿರುವಂತದ್ದು. ಅದಾದ ನಂತರದಲ್ಲಿ 2004ರಲ್ಲಿ ಸಹಾಯಕ ಇಂಜಿನಿಯರ್ಗಳು ಮತ್ತೆ ಜೂನಿಯರ್ ಇಂಜಿನಿಯರ್ಗಳಿಗೆ PWD ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು 800 ಇಂಜಿನಿಯರ್ಗಳಿಗೆ ಗುತ್ತಿಗೆ ಆಧಾರದ ಮೇಲೆ ರಾಜ್ಯ ಸರ್ಕಾರ ಒಂದು ನೇಮಕಾತಿಯನ್ನು ಮಾಡಿಕೊಳ್ಳುತ್ತೆ. ಅದಾದ ನಂತರದಲ್ಲಿ 2005ರಲ್ಲಿ ಕಾಯಂ ನೇಮಕಾತಿಯನ್ನು ಕೂಡ ಮಾಡಿಕೊಳ್ಳುತ್ತೆ. ಈ 800 ಜನರಲ್ಲಿ ರಾಜ್ಯ ಸರ್ಕಾರ 2014ರಲ್ಲಿ ಆಗಿನ ಸಿದ್ದರಾಮಯ್ಯ ಸರ್ಕಾರವೇ 124 ಮಂದಿಗೆ ಅವರ ಅರ್ಹತೆ ಮೇಲೆ ಒಂದು ಮುಂಬಡ್ತಿಯನ್ನು ಕೊಟ್ಟು AEEಗೆ ಮುಂಬಡ್ತಿಯನ್ನು ಕೊಟ್ಟು ಆದೇಶವನ್ನು ಮಾಡುತ್ತೆ. ಆದ್ರೆ ಯಾವಾಗ ರಾಜ್ಯ ಸರ್ಕಾರ 800 ಮಂದಿನ 2005ರಲ್ಲಿ ನೇಮಕ ಮಾಡಿತ್ತು, ಕಾಯಂ ಮಾಡ್ಕೊಂಡಿತ್ತು, ಅಲ್ಲಿ 3 ಶ್ರೇಣಿಗಳಲ್ಲಿ ನೇಮಕ ಮಾಡ್ಕೊಂಡಿರುತ್ತೆ. ಒಂದು 29ರಿಂದ 40 ವರ್ಷ, 35ರಿಂದ 40 ವರ್ಷ, ಜೊತೆಗೆ 18ರಿಂದ 29 ವರ್ಷ, ಹೀಗೆ ವಯೋಮಿತಿ ಆಧಾರದ ಮೇಲೆ 3 ಶ್ರೇಣಿಗಳಲ್ಲಿ ನೇಮಕ ಮಾಡ್ಕೊಳ್ಳುತ್ತೆ. ಅದು ಸುಪ್ರೀಂ ಕೋರ್ಟ್ಗೆ ಹೋಗಿರ್ತಾರೆ. ರಾಜ್ಯ ಸರ್ಕಾರ 3 ಶ್ರೇಣಿಗಳಲ್ಲಿ ಹುದ್ದೆಗಳನ್ನ ನೇಮಕ ಮಾಡ್ಕೊಂಡಿರೋದು ತಪ್ಪು ಅಂತೇಳಿ ಆಗ ಸುಪ್ರೀಂ ಕೋರ್ಟ್ 2 ಶ್ರೇಣಿಗಳಲ್ಲಿ ನೇಮಕ ಮಾಡ್ಕೊಳ್ಬೇಕು ಅಂತೇಳಿ 2015ರಲ್ಲಿ ಒಂದು ಸೂಚನೆಯನ್ನ ರಾಜ್ಯ ಸರ್ಕಾರಕ್ಕೆ ಕೊಡುತ್ತೆ. ಆದ್ರೆ ಇದೇ ಒಂದು ನೆಪವನ್ನ ಇಟ್ಕೊಂಡು ಆಗ ಮಿನಿಸ್ಟರ್ಗೆ ಅಂದ್ರೆ HC ಮಹದೇವಪ್ಪ ಅವರು PWD ಸಚಿವರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ 2015ರಲ್ಲಿ. ಅವರಿಗೆ 2014ರಿಂದ 2013ರಿಂದ 2018ರವರೆಗೂ ಕೂಡ ಇದೇ HM ಜನಾರ್ದನ್ ಅವರು OSD ಆಗಿ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿ HC ಮಹದೇವಪ್ಪ ಅವರಿಗೆ ನೇಮಕ ಆಗಿರ್ತಾರೆ. 2015ರಲ್ಲಿ ಯಾವಾಗ ಈ 124 ಮಂದಿ ಇಂಜಿನಿಯರ್ಗಳಿಗೆ ಏನು ಮುಂಬಡ್ತಿ ಸಿಕ್ಕಿರುತ್ತೆ, ಪ್ರಮೋಷನ್ ಸಿಕ್ಕಿರುತ್ತೆ, ಆ ಪ್ರಮೋಷನ್ ಅನ್ನ 2015ರಲ್ಲಿ ಈ HM ಜನಾರ್ದನ್ ಅವರು ಮಿನಿಸ್ಟರ್ಗೆ ಒಂದು ತಪ್ಪು ಮಾಹಿತಿನ ಕೊಡೋ ಮುಖಾಂತರವಾಗಿ ಹಿಂಬಡ್ತಿ ನೀಡುವಂತಹ ಕೆಲಸವನ್ನ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಈ HC ಜನಾರ್ದನ್ ಅವರ ಮೇಲೆ ಇರುವಂತದ್ದು. ಆ 124 ಜನ ಕೂಡ ಇವತ್ತಿಗೂ ಕೂಡ ಈ HM ಜನಾರ್ದನನ ವಿರುದ್ಧ ಹಿಡಿ ಶಾಪ ಹಾಕ್ತಿದ್ದಾರೆ. ಯಾಕಂದ್ರೆ ರಾಜ್ಯ ಸರ್ಕಾರವೇ ಒಂದು ಪ್ರಮೋಷನ್ ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನ ಪ್ರಮೋಟ್ ಮಾಡಿದ್ದು ಎಷ್ಟು ಸರಿ ಅನ್ನೋ ಒಂದು ಪ್ರಶ್ನೆನ ಈ 124 ಮಂದಿ ಇಂಜಿನಿಯರ್ಗಳು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಸಾಕಷ್ಟು ದೂರುಗಳನ್ನು ಕೂಡ ಸಲ್ಲಿಕೆ ಮಾಡಿರುವಂತದ್ದು. ಇದರಲ್ಲೂ ಕೂಡ HM ಜನಾರ್ದನನ ಪಾತ್ರ ಸಾಕಷ್ಟು ಇರುವಂತದ್ದು. ಅದಾದ ನಂತರದಲ್ಲಿ ಬಿಜೆಪಿ ಸರ್ಕಾರ 2019-20ರಲ್ಲಿ ಈ HM ಜನಾರ್ದನ ಅಕ್ರಮಗಳು, ಭ್ರಷ್ಟಾಚಾರ ಎಲ್ಲ ಬಯಲಿಗೆ ಬರ್ತಿದ್ದಂತೆ ಆಗಿನ ಬಿಜೆಪಿ ಸರ್ಕಾರ ಈತನ ವಿರುದ್ಧ ತನಿಖೆಗೆ ಆದೇಶವನ್ನ ಕೂಡ ಮಾಡುತ್ತೆ. ತನಿಖೆಗೆ ಆದೇಶ ಮಾಡಿದಂತಹ ಸಂದರ್ಭದಲ್ಲಿ ಈ HM ಜನಾರ್ದನ್ ಯಾವ ಪ್ರಭಾವ ಬಳಸಿದ ಗೊತ್ತಿಲ್ಲ, ತನಿಖೆನೇ ಶುರು ಆಗೋದಿಲ್ಲ, ತನಿಖೆ ಕೂಡ ನಡೆಯೋದಿಲ್ಲ. ಅಷ್ಟು ಪ್ರಭಾವವನ್ನು ಬಳಸಿ ತನಿಖೆಯನ್ನು ಕೂಡ ಸ್ಟಾಪ್ ಮಾಡ್ತಾನೆ. ಇದೀಗ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಮತ್ತೆ HC ಮಹದೇವಪ್ಪ ಅವರ ಸಮಾಜ ಕಲ್ಯಾಣ ಇಲಾಖೆಯ ಕ್ರೈಸ್ನಲ್ಲಿ ಮತ್ತೆ
ಮತ್ತೆ SC ಆಗಿ ನೇಮಕ ಆಗ್ತಾರೆ. ಕ್ರೈಸ್ ಅಂದ್ರೆ SC ST ಇರ್ಬೋದು, OBC ಇರ್ಬೋದು ಅಥವಾ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಇರುವಂತಹ ಶಾಲಾ ಸಂಘ ಸಂಸ್ಥೆಗಳೇನಿದೆ ಆ ಎಲ್ಲಾ ಶಾಲೆಗಳಿಗೆ ಒಂದು ಕಟ್ಟಡಗಳನ್ನು ಮಾಡುವಂತದ್ದಿರ್ಬೋದು ಅಥವಾ ತಾಂತ್ರಿಕವಾಗಿ ಯಾವುದೇ ರೀತಿಯಿಂದ ಒಂದು ಸಹಾಯವನ್ನು ಮಾಡುವಂತದ್ದಿರ್ಬೋದು, ಎಲ್ಲವೂ ಕೂಡ ಈ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅಂಡರ್ ಅಲ್ಲೇ ಬರುತ್ತೆ. ಆ ಸೂಪರಿಂಟೆಂಡೆಂಟ್ ಸ್ಥಾನಕ್ಕೆ ಈತನನ್ನ ಕೂರಿಸಿರುವಂತದ್ದು, ಸಚಿವರೇ ಈತನನ್ನ ಅಲ್ಲಿ ಕೂರಿಸಿದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬಂದಿರುವಂತದ್ದು. ಯಾಕಂದ್ರೆ ಸಚಿವರು ಎಲ್ಲೇ ಹೋದ್ರೂ ಕೂಡ HM ಜನಾರ್ದನನ್ನ ತನ್ನ ಹಡಿಯ ಇಲಾಖೆನಲ್ಲೇ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಬಂದಿದ್ದಾರೆ. ಅದೇ ರೀತಿಯಾಗಿ 2023ರಿಂದಲೂ ಕೂಡ ಈ ಕ್ರೈಸ್ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಏನಿದೆ ಅದರಲ್ಲಿ SC ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಈ ಒಂದು ಕ್ರೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಚೀಫ್ ಇಂಜಿನಿಯರ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರವಾಗಿ ಯಾವುದೇ ಟೆಂಡರ್ಗಳನ್ನು ಮಾಡಲಿ, ಅಲ್ಲಿ ಯಾವುದೇ ಒಂದು ನೇಮಕಾತಿಯನ್ನು ಮಾಡಲಿ, ಎಲ್ಲವನ್ನ ನೋಡ್ಕೊಳ್ಬೇಕಾಗಿರುವಂಥದ್ದು ಈ SC HM ಜನಾರ್ದನನ್ನೇ. ಈ HM ಜನಾರ್ದನ್ ಕ್ರೈಸ್ಗೆ ಹೋದ ನಂತರದಲ್ಲಿ ಸುಮಾರು 500 ಕೋಟಿ ಅವ್ಯವಹಾರ, 500 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ದಾನೆ ಅನ್ನೋ ಒಂದು ಗಂಭೀರ ಆರೋಪಗಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ದೂರುಗಳು ಕೂಡ ದಾಖಲಾಗಿರುವಂಥದ್ದು. ಯಾಕಂದ್ರೆ ಕ್ರೈಸ್ಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಘ ಸಂಸ್ಥೆಗಳ ಕಟ್ಟಡಗಳ ಕಾಮಗಾರಿ ಮಾಡೋದು ಸಂಬಂಧಪಟ್ಟಂತೆ ಅಂದ್ರೆ ಒಂದು ಟೆಂಡರ್ ಅನ್ನ ಕೊಡೋದು ಯಾರು ಅರ್ಹ ಗುತ್ತಿಗೆದಾರ ಇರ್ತಾರೆ ಅಂತಹ ಗುತ್ತಿಗೆದಾರರಿಗೆ ಗುತ್ತಿಗೆನ ಕೊಡಬೇಕಾಗಿತ್ತು. ಆದ್ರೆ ಈತ ಸುಮಾರು 18 ಫೈಲ್ಗಳಲ್ಲಿ ರಾತ್ರೋರಾತ್ರಿ 18 ಟೆಂಡರ್ಗಳನ್ನ ಫೈನಲ್ ಮಾಡಿ ಅರ್ಹತೆಯೇ ಇಲ್ಲದಂತಹ ತನಗೆ ಬೇಕಾದವರಿಗೆ, ತನಗೆ ಯಾರು ಕಮಿಷನ್ ಅನ್ನ ಜಾಸ್ತಿ ಕೊಡ್ತಾರೆ ಅಂತಹ ವ್ಯಕ್ತಿಗಳಿಗೆ, ಅಂತಹ ಗುತ್ತಿಗೆದಾರರಿಗೆ ಸುಮಾರು 500 ಕೋಟಿ ರೂಪಾಯಿ ಗುತ್ತಿಗೆಯನ್ನು ಕೊಟ್ಟು ಅವ್ಯವಹಾರ ನಡೆಸಿರುವಂತಹ ಗಂಭೀರ ಆರೋಪ HM ಜನಾರ್ದನ್ ಅವರ ಮೇಲೆ ಕೇಳಿ ಬಂದಿರುವಂತದ್ದು. ಇದಕ್ಕೂ ಮೊದಲು ಇನ್ನೊಂದು ತಲಕಾಡಿನಲ್ಲಿ ಕೂಡ ಒಂದು 400 ಕೋಟಿ ಪ್ರಾಜೆಕ್ಟ್ ಒಂದು ದರ್ಶನ ವ್ಯವಸ್ಥೆ ಮಾಡೋ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಈತನ ಹೆಸರು ತಳುಕು ಹಾಕೊಂಡಿರುವಂತದ್ದು. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ HM ಜನಾರ್ದನ್ ವಿರುದ್ಧ ತನಿಖೆ ಮಾಡಿದ್ದೆ ಆದ್ರೆ ಈತ ಅಂದ್ರೆ ಉದ್ಯೋಗಕ್ಕೆ ಜಾಯಿನ್ ಆದಂತ ಸಂದರ್ಭದಿಂದ ಇಲ್ಲಿಯವರೆಗೂ ಕೂಡ ಈತ ನಡೆಸಿರುವಂತಹ ಅಕ್ರಮಗಳು, ಭ್ರಷ್ಟಾಚಾರ, ಲೂಟಿ ಎಲ್ಲವೂ ಕೂಡ ಬಟಾ ಬಯಲಾಗುತ್ತೆ. ರಾಜ್ಯ ಸರ್ಕಾರ ತನಿಖೆ ಮಾಡಿಸ್ಬೇಕಷ್ಟೇ. ಆದ್ರೆ ಈಗ ನೋಡಿ 4 ದಿನ ಆಯಿತು, ಲೋಕಾಯುಕ್ತದವರು ವಿವರವಾಗಿ ಈತನ ಭ್ರಷ್ಟಾಚಾರವನ್ನ ಎಳೆ ಆಗಿ ಒಂದು ಪರಿಶೀಲನೆಯಲ್ಲಿ ಬಿಚ್ಚಿಟ್ಟಿದ್ದಾರೆ. ಒಂದು ಪತ್ರಿಕಾ ಪ್ರಕಟಣೆಯನ್ನ ಕೂಡ ಹೊರಡಿಸಿದ್ದಾರೆ. ಆ ಆದಾಯಕ್ಕೆ ಮೀರಿದಂತಹ ಆಸ್ತಿ ಗಳಿಕೆ ಇರ್ಬೋದು, ಈತನ ಹುಟ್ಟೂರು ನಾಗಮಂಗಲದಲ್ಲಿ ಮನೆ ಇರ್ಬೋದು, 25 ಎಕರೆ ಕೃಷಿ ಜಮೀನು ಇರ್ಬೋದು, ಜೊತೆಗೆ ಚಿತ್ರದುರ್ಗದ ಹತ್ರ 10 ಎಕರೆ ಕೃಷಿ ಜಮೀನು ಇರ್ಬೋದು, ಮೈಸೂರಿನಲ್ಲಿ 2 ಮನೆ, 1 ಸೈಟು, ಮಂಡ್ಯದಲ್ಲಿ 1 ಮನೆ, ಬೆಂಗಳೂರಿನಲ್ಲಿ 1 ಮನೆ, 1 ಇನೋವಾ ಕಾರು, 1,70,00,000 ನಗದು, ಇದೆಲ್ಲವೂ ಕೂಡ ಸಿಕ್ಕಿದ್ರು ಕೂಡ ದಾಖಲೆ ಸಮೇತ ಲೋಕಾಯುಕ್ತದವರು ಸರ್ಕಾರಕ್ಕೆ ಕೊಡುವಂತ ಕೆಲಸ ಮಾಡಿದ್ದಾರೆ. ಆದ್ರೂ ಕೂಡ ಆ ಸಚಿವರಾಗಿರುವಂತಹ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ HC ಮಹದೇವಪ್ಪ ಅವರು ಈತನ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ, ಯಾಕೆ ಈತನಿಗೆ ಬೆಂಬಲವಾಗಿ ನಿಂತಿದ್ದಾರೆ, ಬೆನ್ನೆಲುಬಾಗಿ ನಿಂತಿದ್ದಾರೆ? ಈ ನ್ಯೂಸ್ ಫಸ್ಟ್ ಕೂಡ ಈ ಸಚಿವರಿಗೆ ನಾವು ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ HC ಮಹದೇವಪ್ಪನವರೇ, ಈ ಜನಾರ್ದನ್ ಎಂಬ ಈ ಭ್ರಷ್ಟ ಅಧಿಕಾರಿಯ ಬೆನ್ನೆಲುಬಾಗಿ ನೀವು ನಿಂತಿರೋದು ಯಾಕೆ? ಇದಕ್ಕೆ ನೀವೇ ಉತ್ತರವನ್ನು ಕೊಡಬೇಕು, ಸ್ಪಷ್ಟನೆಯನ್ನು ಕೂಡ ಕೊಡಬೇಕಾಗಿರುವಂತದ್ದು. ಜಗದೀಶ್, ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂದ್ರೆ, ಇಷ್ಟೊಂದು ಭ್ರಷ್ಟಾಚಾರ ನಡೀತಿದೆ, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹಣ ಸಿಕ್ಕಿದೆ ಅಂತ ಗೊತ್ತಾದ್ರೂ ಸಹ ಸಚಿವರು ಯಾಕೆ ಮೌನವಾಗಿ ಕೂಳ್ತಾ ಇದ್ದಾರೆ ಅಂತ. ಸಚಿವರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ವಾ, ಅಥವಾ ಸಚಿವರೇ ಇದಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಳ್ತಿದಾರಾ ಅಂತ? ಜಗದೀಶ್, ಖಂಡಿತವಾಗ್ಲೂ ಇಲ್ಲಿ ನೋಡೋದಾದ್ರೆ ಯಾವಾಗ HC ಮಹದೇವಪ್ಪನವರು ಸಚಿವರಾಗಿ ಬರ್ತಾರೆ, ಆ ಸಚಿವರಾಗಿ ಬಂದಂತಹ ನಂತರ ಅವರ ಇಲಾಖೆಗಳಲ್ಲೇ ಈತನಿಗೆ ಜನಾರ್ದನನಿಗೆ ಹುದ್ದೆಯನ್ನು ಕೊಡುವಂತಹ ಕೆಲಸ ಕೂಡ ಆಗಿರುವಂಥದ್ದು. ಯಾಕಂದ್ರೆ HC ಮಹದೇವಪ್ಪ ಅವರ ಪ್ರತಿಯೊಂದು ಇಲಾಖೆಗಳಲ್ಲಿ ಈತ ಕೆಲಸ ಮಾಡ್ತಾ ಬರ್ತಾ ಇದ್ದಾನೆ. ಜೊತೆಗೆ 5 ವರ್ಷಗಳ ಕಾಲ 2013ರಿಂದ 2018ರವರೆಗೆ CM ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲೂ ಕೂಡ ಆಗ PWD ಸಚಿವರಾಗಿದ್ದರು. 5 ವರ್ಷಗಳ ಕಾಲ OSD ಆಗಿ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿ ನೇಮಕ ಮಾಡಿಕೊಂಡು ಅವರನ್ನೇ ಮುಂದುವರಿಸಿದ್ರು. ಅದಾದ ನಂತರದಲ್ಲಿ ಇದೀಗ ಮತ್ತೆ 2023ರಿಂದ ಕಾಂಗ್ರೆಸ್ ಸರ್ಕಾರ ಬಂದಂತಹ ಸಂದರ್ಭದಲ್ಲೂ ಕೂಡ ಸಮಾಜ ಕಲ್ಯಾಣ ಇಲಾಖೆ ಅಂಡರ್ಲಿ ಬರುವಂತಹ ಕ್ರೈಸ್ ಸಂಸ್ಥೆಗೂ ಕೂಡ ಈತನನ್ನು SC ಆಗಿ ನೇಮಕ ಮಾಡಿರುವಂತದ್ದು. ಇಷ್ಟೆಲ್ಲ ನೋಡ್ತಿದ್ರೆ ಸಚಿವರು ಕೂಡ ಯಾಕೋ ಒಂದ್ ಕಡೆ ಮೌನವಾಗಿದ್ದಾರೆ. ಈತನನ್ನ ರಕ್ಷಿಸುವ ಸಲುವಾಗಿ ಯಾವುದೇ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ಗಳನ್ನ ಮಾಡ್ತಿಲ್ಲ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಿರುವಂತದ್ದು. ಇದೀಗ ಈತನ ಮೇಲೆ ದಾಳಿಯಾಗಿ 4 ದಿನ ಆಗಿದೆ. 4 ದಿನ ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಸಸ್ಪೆನ್ಷನ್ ಆಗಲಿ, ಈತನನ್ನ ವರ್ಗಾವಣೆ ಮಾಡೋದಾಗ್ಲಿ ಯಾವುದೂ ಕೂಡ ನಡೆದಿಲ್ಲ. ದಾಖಲೆಗಳು ಸ್ಪಷ್ಟಪಡಿಸ್ತಾ ಇದೆ ಈತ ಮಾಡಿರುವಂತಹ ಅಕ್ರಮಗಳೆಲ್ಲವೂ ಕೂಡ. ಜೊತೆಗೆ ಪ್ರೆಸೆಂಟ್ ಈಗ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಏನಿದೆ, ಕ್ರೈಸ್ ಏನಿದೆ, ಅಲ್ಲಿನ ಅಧಿಕಾರಿಗಳನ್ನು ವಿಚಾರಿಸಿದ್ರು ಹೇಳ್ತಾರೆ ಎಷ್ಟೆಲ್ಲ ಕಿರುಕುಳ ಕೊಟ್ಟಿದ್ದಾರೆ. ಕೆಳ ಹಂತದ ಅಧಿಕಾರಿಗಳಿಗೆ ಸಾಕಷ್ಟು ಕಿರುಕುಳ ಕೊಟ್ಟಿರುವಂತಹ ಆರೋಪ ಕೂಡ ಇದೆ. ಸ್ವತಃ ಅವರೇ ಸಾಕಷ್ಟು ದೂರುಗಳನ್ನ ದಾಖಲು ಮಾಡಿದ್ದಾರೆ. ಇದ್ಯಾವುದು ಕೂಡ ವಿಚಾರಣೆ ಮಾಡದೇನೆ ಆತನನ್ನ ಮುಂದುವರಿಸಿರುವಂತದ್ದು ಎಷ್ಟು ಸರಿ ಅನ್ನೊಂದು ಪ್ರಶ್ನೆ ಕೂಡ ಇದೀಗ ಉದ್ಭವಿಸಿದೆ. ಇದಕ್ಕೆ ಸಚಿವರೇ ಉತ್ತರವನ್ನು ಕೊಡಬೇಕಾಗಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ರಘುಪಾಲ್, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.